ಚೆನ್ನಮ್ಮ ಅವರ ಪಾರ್ಥಿವ ಹಾಸನದತ್ತ ಸಾಗ್ತಾ ಇದೆ. ಮಧ್ಯದಲ್ಲಿ ಕೆಲವರು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಕೆಲವು ಜಾಗಗಳಲ್ಲಿ ನಿಲ್ಲಿಸಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹಾಸನದತ್ತ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ. ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನ ಇರುತ್ತೆ. ಸಂಜೆ ಹೊತ್ತಿಗೆಲ್ಲ ಹಾಸನ ರೀಚ್ ಆಗುತ್ತೆ. ಪಾರ್ಥಿವ ಹೊತ್ತೊಯ್ತಾ ಇರುವಂತಹ ಈ ವಾಹನದ ಒಳಗಡೆ ಕುಟುಂಬದ ಸದಸ್ಯರು ಕೂಡ ಇದ್ದಾರೆ. ಕುಮಾರಸ್ವಾಮಿ ಅವರಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರು. ದಾರಿಯುದ್ದಕ್ಕೂ ಪಾರ್ಥಿವ ದರ್ಶನಕ್ಕೆ ಜನ ನಿಂತಿರೋದನ್ನು ಕೂಡ ಗಮನಿಸಬಹುದು. ಹಾಸನದತ್ತ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಹೊರಟಿದೆ. ಪದ್ಮನಾಭನಗರದ ನಿವಾಸದಿಂದ ಪಾರ್ಥಿವವನ್ನ ಕಳಿಸುವಾಗ ದೇವೇಗೌಡರು ಪತ್ನಿಯನ್ನ ನೋಡಿ ಕಣ್ಣೀರು ಹಾಕಿದ್ರು. ಪತ್ನಿಯ ಪಾರ್ಥಿವ ಕಂಡು ದೇವೇಗೌಡರು ಕಣ್ಣೀರು ಹಾಕಿರುವಂತಹ ದೃಶ್ಯ ಒಂದ್ ಕಡೆ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಹಾಸನದತ್ತ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಹೊರಟಿದೆ. ಪಾರ್ಥಿವ ಹೊತ್ತೊಯ್ತಾ ಇರುವಂತಹ ವಾಹನ, ಅದರ ಒಳಗಡೆ ಕುಟುಂಬದ ಸದಸ್ಯರೆಲ್ಲ ಇದ್ದಾರೆ. ಇದೇ ವಾಹನದ ಹಿಂಬದಿಯಲ್ಲಿ ಕಾರ್ನಲ್ಲಿ ದೇವೇಗೌಡರು ಇದ್ದಾರೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನಾಳೆ ನೆರವೇರುತ್ತೆ. ಇವತ್ತು ಸಂಜೆ ಹೊತ್ತಿಗೆಲ್ಲ ಹಾಸನ ತಲುಪುತ್ತೆ ಪಾರ್ಥಿವ. ದಾರಿ ಮಧ್ಯದಲ್ಲೂ ಕೂಡ ಅನೇಕರು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಪಾರ್ಥಿವ ಸಾಗುವಂತಹ ರಸ್ತೆಯಲ್ಲಿ ಜನ ಸೇರಿರೋದನ್ನ ನೋಡ್ಬೋದು ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.